ಡಿಸಿ ಕಚೇರಿ ಮೆಟ್ಟಿಲು ಮೇಲೆ ಗಾಯಾಳು ಮಗು ಮಲಗಿಸಿ ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ಪೋಷಕರು. ನಮಗೆ ನ್ಯಾಯ ಕೊಡಿಸಿ ಎಂದು ಬೀದರ್ ಡಿಸಿ ಕಚೇರಿ ಆವರಣದಲ್ಲಿ ಪೋಷಕರು ಗೋಳಾಡಿರುವ ಘಟನೆ ನಡೆದಿದೆ. ಅಕ್ಟೋಬರ್ 25ರಂದು ಸಂಜೆ ಆಟ ಆಡುತ್ತಿದ್ದ ಅಪ್ರಾಪ್ತ ಬಾಲಕನಿಗೆ ಬೈಕ್ ಒಂದು ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಬಾಲಕ ಅಮಿತ್ ಕಾಲಿಗೆ ಗಂಭೀರ ಗಾಯವಾಗಿದೆ. ನವೆಂಬರ್ 4ರಂದು ಪೋಷಕರು ದೂರು ನೀಡಲು ಹೋದಾಗ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಹಾಗಾಗಿ ಪೋಷಕರು ಡಿಸಿ ಕಚೇರಿ ಮೆಟ್ಟಿಲು ಮೇಲೆ ಮಗುವನ್ನು ಕಚೇರಿ ಮುಂದೆ ಮಲಗಿಸಿ ನ್ಯಾಯಕ್ಕಾಗಿ ಡಿಸಿ ಶಿಲ್ಪಾ ಶರ್ಮಾ ಅವರ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ್ದಾರೆ. ಪ್ರಕರಣ ದಾಖಲಿಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಡಿಸಿ ಶಿಲ್ಪಾ ಶರ್ಮಾ ಅವರು ಪೊಲೀಸರಿಗೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಪೋಷಕರ ಗೋಳಾಟ ಎಂಥವರಿಗಾದರೂ ಕಣ್ಣೀರು ತರಿಸುವಂತಿದೆ. ಆ ಹುಡುಗನಿಗೆ ನ್ಯಾಯ ಕೊಡಿಸುವವರಿಗೂ ಈ ಸುದ್ದಿಯನ್ನ ಶೇರ್ ಮಾಡಿ. ಕೂಡಲೇ ಹೋಗಿ ಮೇಡಮ್ ನಾವು ಹೇಳ್ತೇನೆ ಬಂದು ನೋಡ್ರಿ ಮುಂಚೆ ಬಂದಿದ್ದೇವೆ ಮಟ್ಟ ಒಳಗ್ ನೀವು ತಗೊಳಕ್ ಕಾಲಿಗೆ ಒಬ್ಬರು ಬರೀ ಎಕ್ಸೈಸ್ ಮಾಡ ನೋಡ್ರಿ ₹10,000 ಹೋಗ್ತಿರೋದು ಹೋಗೋಣ ಅಂತ ಹೇಳ್ತಾರೆ. ನಮ್ಗೆ ನ್ಯಾಯ